ಇಂದಿನ ವಿಡಿಯೋದಲ್ಲಿ ಬಾದಾಮಿ ಬೆಟ್ಟದ ಮೇಲಿರುವ ಈ ನಿಗೂಢ ಗೋಪುರಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಿರೋದು ನಮ್ಮ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ. ಸರಿಸುಮಾರು ಕ್ರಿಸ್ತಶಕ 700ನೇ ಶತಮಾನಕ್ಕೆ ಸೇರಿರತಕ್ಕಂತಹ ಈ ಗೋಪುರಗಳನ್ನು ಇತಿಹಾಸ ತಜ್ಞರು ಆಹಾರ ಶೇಖರಣಾ ಗೋಪುರಗಳು ಎಂದು ಕರೆದಿದ್ದಾರೆ. ಇನ್ನು ಕೆಲವು ತಜ್ಞರ ಪ್ರಕಾರ ಇವುಗಳನ್ನು ಸ್ತೂಪಗಳು ಎಂದು ಕರೆಯಲಾಗಿದೆ. ಆದರೆ ನನಗ್ಯಾಕೋ ಇವು ಆಹಾರ ಶೇಖರಣಾ ಕೋಣೆಗಳ ಥರ ಅನ್ನಿಸ್ತಾ ಇಲ್ಲ. ಅಂದಿನ ಆಹಾರ ಶೇಖರಣಾ ಕೇಂದ್ರಗಳು ಅಥವಾ ಕೋಣೆಗಳು ಆದಷ್ಟು ಭೂಮಿಯ ಒಳಭಾಗದಲ್ಲಿರ್ತಾ ಇದ್ವು. ಆದರೆ ಇವು ಇರೋದು ಕೋಟೆಯ ಮೇಲ್ಭಾಗದಲ್ಲಿ. ಅಲ್ಲದೆ ಈ ಥರದ ಗೋಪುರಗಳು ಮತ್ತೆಲ್ಲೂ ನೋಡಲು ಸಿಗೋದಿಲ್ಲ. ಯಾಕಂದರೆ ಅಂದಿನ ಜನಸಂಖ್ಯೆಯ ಪ್ರಕಾರ ಇಲ್ಲಿರೋ 2 ಅಥವಾ 3 ಗೋಪುರಗಳಿಂದ ಆಹಾರ ಸರಬರಾಜು ಮಾಡೋದು ಅಷ್ಟೊಂದು ಸಮಂಜಸ ಅನ್ನಿಸ್ತಾ ಇಲ್ಲ. ಕೋಟೆಯ ಮೇಲ್ಭಾಗದಲ್ಲಿರೋದ್ರಿಂದ ಹಾಗೂ ಚಿಕ್ಕದೊಂದು ಪ್ರವೇಶ ದ್ವಾರ ಇವುಗಳಿಗಿರೋದ್ರಿಂದ ಮೋಸ್ಟ್ಲಿ ಇವು ಮದ್ದು ಸಂಗ್ರಹಣಾ ಕೋಣೆಗಳಾಗಿದ್ವೇನೋ ಅನ್ನೋದು ನನ್ನ ಅನುಮಾನ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮನ್ನು ಫಾಲೋ ಮಾಡೋದು ಮರಿಬೇಡಿ.